ಹಲೋ ಫ್ರೆಂಡ್ಸ್, ನಮ್ರತ ಆರ್ಟ್ ಅಂಡ್ ಕ್ರಾಫ್ಟ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಗೋವಾ ಅಂದ್ರೆ ನಮಗೆ ನೆನಪಾಗೋದು ಏನು? ಬೀಚ್, ಪಾರ್ಟಿ, ನೈಟ್ ಲೈಫ್ ಅಷ್ಟೇ ಅಲ್ವಾ? ಆದ್ರೆ ಇದೇ ಗೋವಾದಲ್ಲಿ 400 ವರ್ಷ ಹಳೆಯ ಒಂದು ಕೋಟೆ ಸಮುದ್ರದ ಮಧ್ಯೆ ರಾಜನಂತೆ ನಿಂತಿದೆ ಅಂತ ಹೇಳಿದ್ರೆ ನೀವು ನಂಬ್ತೀರಾ? ಮತ್ತೆ ಈ ಜಾಗದಲ್ಲಿ ಒಂದು ಸೀಕ್ರೆಟ್ ಏನಂದ್ರೆ, ಇಲ್ಲಿ ನಿಂತು ಸನ್ಸೆಟ್ ನೋಡಿದ್ರೆ ಗೋವಾ ಬಿಟ್ಟು ಹೋಗೋ ಮನಸ್ಸೇ ಆಗಲ್ಲ. ಹೇ ಗೈಸ್, ಇವತ್ತು ನಾವು ಎಕ್ಸ್ಪ್ಲೋರ್ ಮಾಡ್ತಿರೋದು ಉತ್ತರ ಗೋವಾ ಅಂದ್ರೆ ನಾರ್ತ್ ಗೋವಾದ ಮೋಸ್ಟ್ ಅಂಡರ್ ಹಿಡನ್ ಜೆಮ್ ಸಿಂಕ್ವೇರಿಯಂ ಫೋರ್ಟ್ ಅಂಡ್ ಬೀಚ್. ಈ ವಿಡಿಯೋದಲ್ಲಿ ಹಿಸ್ಟ್ರಿ, ಹಿಡನ್ ಫ್ಯಾಕ್ಟ್ಸ್, ಬೆಸ್ಟ್ ಫೋಟೋ ಸ್ಪಾಟ್, ವಾಟರ್ ಸ್ಪಾಟ್ಸ್, ಬಜೆಟ್ ಗೈಡ್ ಎಲ್ಲವನ್ನ ಹೇಳ್ತೀನಿ. ಹಾಗಾದ್ರೆ ಫ್ರೆಂಡ್ಸ್, ಈ ಕೋಟೆ ಸಾಮಾನ್ಯ ಕೋಟೆ ಅಲ್ಲ. ಈ ಸಿಂಕ್ವೇರಿಯಂ ಫೋರ್ಟ್ ಅನ್ನ ಪೋರ್ಚುಗೀಸರು 1612ರಲ್ಲಿ ನಿರ್ಮಿಸಿದ್ರು. ಆ ಕಾಲದಲ್ಲಿ ಡಚ್ ಮತ್ತು ಮರಾಠ ಅಟ್ಯಾಕ್ಸ್ ನಿಂದ ಗೋವಾ ಪ್ರೊಟೆಕ್ಟ್ ಮಾಡೋಕೆ ಇದು ಒಂದು ಪವರ್ಫುಲ್ ಡಿಫೆನ್ಸ್ ಫೋರ್ಟ್ ಆಗಿತ್ತು. ನೋಡೋದಕ್ಕೆ ಸಿಂಪಲ್ ಆಗಿದ್ರು ಇದರ ಗೋಡೆಗಳು ಮೇಡ್ ಆಫ್ ಸ್ಟ್ರಾಂಗ್ ಲ್ಯಾಟ್ರೈಟ್ ಸ್ಟೋನ್ ಅಂದ್ರೆ ಜಂಬು ಮಣ್ಣಿನ ಕಲ್ಲು. ಅಷ್ಟೇ ಅಲ್ಲ, ಇದು ಫೇಮಸ್ ಅಗ್ವಾಡ ಫೋರ್ಟ್ ಕಾಂಪ್ಲೆಕ್ಸ್ ನ ಒಂದು ಭಾಗ ಅಂತ ಹಲವರಿಗೆ ಗೊತ್ತೇ ಇಲ್ಲ. ಇಲ್ಲಿನ ಲೈಟ್ ಹೌಸ್ ಕೂಡ ಸೂಪರ್ ಇಂಟ್ರೆಸ್ಟಿಂಗ್. ಸುಮಾರು 1864ರಿಂದ ಈ ಭಾಗಕ್ಕೆ ಬರುವ ಶಿಪ್ಗೆ ದಾರಿ ತೋರಿಸ್ತಾ ಬಂದಿದೆ. ಇಮ್ಯಾಜಿನ್ ಮಾಡಿ, 100 ವರ್ಷಗಳ ಹಿಂದೆ ಇದೇ ಜಾಗದಲ್ಲಿ ಸೋಲ್ಜರ್ಸ್ ಸೀ ನೋಡುತ್ತಾ ಎನಿಮಿ ಶಿಪ್ಸ್ ಬರೋದನ್ನ ಕಾಯ್ತಿದ್ರು. ಈ ಕೋಟೆಯ ಬಿಗ್ಗೆಸ್ಟ್ ಫ್ಲೆಕ್ಸ್ ಅಂದ್ರೆ ಹಿಸ್ಟ್ರಿ ಜೊತೆಗೆ ನೇಚರ್ ಕೊಂಬೋ. ಇಲ್ಲಿ ಸೀ ಬ್ರೀಸ್, ಹಿಸ್ಟ್ರಿ ವೈಬ್ಸ್, ಲಿಟ್ರಲಿ ಗೂಸ್ ಬಂಪ್ಸ್ ನ ಕೊಡುತ್ತೆ. ಇನ್ನು ಓಕೆ ಗೈಸ್, ಈಗ ಮೋಸ್ಟ್ ಇಂಪಾರ್ಟೆಂಟ್ ವಿಷಯ, ನೀವು ಗೋವಾ ಬಂದು ರೀಲ್ಸ್ ಮಾಡಿಲ್ಲ ಅಂದ್ರೆ ಟ್ರಿಪ್ ಕಂಪ್ಲೀಟೇ ಆಗಲ್ಲ ಅಲ್ವಾ? ಅದಕ್ಕೆ ಸಿಂಕ್ವೇರಿಯಂ ಫೋರ್ಟ್ ಫೋಟೋ ಸ್ಪಾಟ್ ಲಿಟ್ರಲಿ ನೆಕ್ಸ್ಟ್ ಲೆವೆಲ್. ಇಲ್ಲಿ ಸ್ಟೋನ್ ವಾಲ್ಸ್, ಬ್ಯಾಕ್ ಗ್ರೌಂಡ್ ನಲ್ಲಿ ಸ್ಲೋ ಮೋಷನ್ ಶಾಟ್ ಎಲ್ಲವನ್ನ ನೀವು ಶೂಟ್ ಮಾಡಬಹುದು. ಟ್ರಸ್ಟ್ ಮೀ, ಇನ್ಸ್ಟಾಗ್ರಾಮ್ ನ ಈ ರೀಲ್ಸ್ ನ ನೀವು ಹಾಕಿದ್ರೆ ಇದು ಬೇರೆ ಲೆವೆಲ್ಲೇ ಬೇರೆ ಆಗಿರುತ್ತೆ. ಬೆಸ್ಟ್ ಟೈಮಿಂಗ್ ಹೇಳ್ಬೇಕಂದ್ರೆ ಬೆಳಗ್ಗೆ 7 ಗಂಟೆಯಿಂದ 9 ಗಂಟೆ ತನಕ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಸಂಜೆ 5 ಗಂಟೆಯಿಂದ ನೀವು ಒಂದು 6 ಗಂಟೆ ತನಕ ತುಂಬಾ ಚೆನ್ನಾಗಿ ಇಲ್ಲಿ ಫೋಟೋಸ್, ವಿಡಿಯೋಸ್ ಎಲ್ಲ ನೀವು ತಕೋಬಹುದು. ನಂತರ ಬಂದ್ರೆ ಲೈಟಿಂಗ್ ಸೂಪರ್ ಇರುತ್ತೆ. ಮಧ್ಯಾಹ್ನ ಬಂದ್ರೆ ಹೀಟ್ ಜಾಸ್ತಿ, ಕ್ರೌಡ್ ಕೂಡ ಜಾಸ್ತಿ ಇರುತ್ತೆ. ಮತ್ತೆ ಸನ್ಸೆಟ್ ಸಮಯದಲ್ಲಿ ಇಲ್ಲಿ ಸ್ಕೈ ಆರೆಂಜ್ ಕಲರ್ ಆಗೋ ವ್ಯೂ ಸೂಪರ್ ಆಗಿರುತ್ತೆ. ಅದು ನೋಡ್ತಿದ್ರೆ ಉಫ್ ಅಂತ ಅನ್ಸುತ್ತೆ. ಹಾನೆಸ್ಟ್ಲಿ ಗೋವಾನಲ್ಲಿ ಫ್ರೀ ಆಗಿ ಇಷ್ಟು ಪ್ರೀಮಿಯಂ ವ್ಯೂ ಸಿಗೋದು ರೇರು. ಮತ್ತೆ ಈಗ ಕೋಟೆ ನೋಡಿದ್ಮೇಲೆ ಫನ್ ಟೈಮ್. ಈ ಕೋಟೆಯ ಕೆಳಗಡೆ ಇದೆ ಬ್ಯೂಟಿಫುಲ್ ಸಿಕ್ವೇರಿಯಂ ಬೀಚ್. ಇಲ್ಲಿ ನೀವು ಎಂಜಾಯ್ ಮಾಡಬಹುದು. ಜೆಟ್ ಸ್ಕೈ, ಪ್ಯಾರಾಸೇಲಿಂಗ್, ಬನಾನಾ ರೈಡ್, ಸ್ಪೀಡ್ ಬೋಟ್ ರೈಡ್. ಬಜೆಟ್ ಸೀಸನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಜನರಲಿ 500 ಇಂದ 1500 ರೇಂಜ್ ನಲ್ಲಿ ಇಲ್ಲಿ ಆಕ್ಟಿವಿಟಿ ಸಿಗಬಹುದು. ಮತ್ತೆ ಲಕ್ಕಿ ಆಗಿದ್ರೆ ಮಾರ್ನಿಂಗ್ ನಿಮ್ಗೆ ಡಾಲ್ಫಿನ್ ಸ್ಪಾಟಿಂಗ್ ಬೋಟ್ ಕೂಡ ಸಿಗತ್ತೆ. ಇನ್ನೊಂದು ಬೆಸ್ಟ್ ಥಿಂಗ್ ಅಂದ್ರೆ ಈ ಬೀಚ್ ಭಾಗ ಅಥವಾ ಕಲ್ಲಂಗೂಟೆ ತರ ಓವರ್ ಕ್ರೌಡೆಡ್ ಇರಲ್ಲ. ಸೊ ಪೀಸ್ಫುಲ್ ವೈಬ್ಸ್ ನ ನೀವು ಎಂಜಾಯ್ ಮಾಡಬಹುದು. ಹಾಗಾದ್ರೆ ಇದರ ಲೊಕೇಶನ್ ಎಲ್ಲಿದೆ ಅಂತ ಇವಾಗ ಹೇಳ್ತೀನಿ. ಈಗ ಪ್ರಾಕ್ಟಿಕಲ್ ಇನ್ಫೋ. ಲೊಕೇಶನ್ ನಾರ್ತ್ ಗೋವಾ, ಕ್ಯಾಂಡೋಲಿಮಾ ಹತ್ರ. ಎಂಟ್ರಿ ಫೀ ಮೋಸ್ಟ್ಲಿ ಫ್ರೀ ಇರುತ್ತೆ. ಪಾರ್ಕಿಂಗ್ ಚಾರ್ಜಸ್ ಸೀಸನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಬೆಸ್ಟ್ ಟೈಮ್ಸ್ ಟು ವಿಸಿಟ್ ಇಸ್ ನವೆಂಬರ್ ಟು ಫೆಬ್ರವರಿ. ಕೂಲ್ ವೆದರ್ ಪ್ಲಸ್ ಬೆಸ್ಟ್ ಸನ್ಸೆಟ್ ಎಕ್ಸ್ಪೀರಿಯನ್ಸ್ ಅಂತಾನೆ ನಾವು ಹೇಳ್ಬೋದು. ನೀವು ಕ್ರೌಡ್ ಅವಾಯ್ಡ್ ಮಾಡಬೇಕಂದ್ರೆ ವೀಕ್ ಡೇ ಮಾರ್ನಿಂಗ್ ನಲ್ಲಿ ಬರಬೇಕು. ಇನ್ನು ಇಲ್ಲಿ ಡ್ರೋನ್, ಸಿನಿಮೆಟಿಕ್ ಎಕ್ಸಿಟ್ ಶಾಟ್ ನೆಲ್ಲ ನೀವು ತಕೊಂಡ್ರಂತೂ ಸೂಪರ್ ಆಗಿ ಕಾಣಿಸುತ್ತೆ. ಸೊ ಗೈಸ್, ಗೋವಾ ಅಂದ್ರೆ ಬರೀ ಪಾರ್ಟಿ ಅಲ್ಲ, ಹಿಸ್ಟ್ರಿ ಕೂಡ ಇದೆ, ಹಿಡನ್ ಬ್ಯೂಟಿ ಕೂಡ ಇದೆ ಅನ್ನೋದನ್ನ ಈ ಸಿಂಕ್ವೇರಿಯಂ ಫೋಟೋ ಪರ್ಫೆಕ್ಟ್ ಎಕ್ಸಾಂಪಲ್ ಅಂತಾನೆ ಹೇಳ್ಬೋದು. ನೀವು ಗೋವಾಗೆ ಬಂದಾಗ ಈ ಪ್ಲೇಸ್ ನ ಮಿಸ್ ಮಾಡಬೇಡಿ. ಈ ವಿಡಿಯೋ ಯೂಸ್ಫುಲ್ ಆಗಿದ್ರೆ ಈಗಲೇ ಲೈಕ್ ಮಾಡಿ, ನಿಮ್ಮ ಗೋವಾ ಗ್ಯಾಂಗ್ಗೆ ಶೇರ್ ಮಾಡಿ. ಇಂಥ ಹಿಡನ್ ಪ್ಲೇಸಸ್ ವಿಡಿಯೋಸ್ಗಾಗಿ ನನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ. ಸಿ ಯು ಇನ್ ದ ನೆಕ್ಸ್ಟ್ ಅಮೇಜಿಂಗ್ ಗೋವಾ ವ್ಲಾಗ್. ಬಾಯ್ ಗೈಸ್. ಗೋವಾನಲ್ಲಿ ಇಷ್ಟು ಡೇಂಜರಸ್ ಅಂಡ್ ಬ್ಯೂಟಿಫುಲ್ ಫೋರ್ಟ್ ಇದೆಯಾ ಅಂತ ಹೇಳಿ ನೀವೇ ಯೋಚನೆ ಮಾಡ್ತೀರಾ ಇಲ್ಲಿ ಬಂದ್ರೆ. ಥ್ಯಾಂಕ್ ಯು. ಇಲ್ಲಿ ತುಂಬಾ ಫಿಲಂ ಶೂಟ್ ಕೂಡ ಆಗಿದೆ. ದಿಲ್ ಚಾಹತಾ ಹೈ, ಗೋಲ್ಮಾಲ್ ಅಗೇನ್, ಸಿಂಗಮ್, ಡಿಯರ್ ಜಿಂದಗಿ, ಧೂಮ್, ಇನ್ನೂ ಹಲವಾರು ಫಿಲಂಗಳು ಇಲ್ಲಿ ಶೂಟ್ ಮಾಡಿದ್ದಾರೆ. ಅಷ್ಟು ಫೇಮಸ್ ಈ ಫೋಟೋ. ನೀವೇನಾದ್ರೂ ಫ್ಯಾಮಿಲಿ ಜೊತೆ ಬಂದ್ರಿ ಅಂದ್ರೆ ಇದು ಬೆಸ್ಟ್ ಪಿಕ್ನಿಕ್ ಸ್ಪಾಟ್ ಅಂತಾನೂ ಹೇಳ್ಬೋದು. ಗೋವಾ ಬಂದ್ರೆ ಈ ಸಿಂಕ್ವೇರಿಯಂ ಫೋರ್ಟ್ ನ ಮಿಸ್ ಮಾಡಬೇಡಿ. ಫೋರ್ಟ್ ಜೊತೆಗೆ ಸೀನ ಮಜಾ ತುಂಬಾ ಬೇರೆ ಲೆವೆಲ್ ಆಗಿರುತ್ತೆ. ಥ್ಯಾಂಕ್ ಯು ಗೈಸ್.